ಶೈಕ್ಷಣಿಕ ಮೌಲ್ಯಗಳೇ ಉತ್ತಮ ಸಮಾಜ ನಿರ್ಮಾಣಕ್ಕೆ ಪೂರಕ. ರವಿ ಬಿಕೆ. ಕನ್ನಡ ಸಾಹಿತ್ಯದಲ್ಲಿ ಪಂಪ, ರನ್ನರಿಂದ ಹಿಡಿದು ನಾವು ಕಲಿಯಬೇಕಾದ ಅನೇಕ ಮೌಲ್ಯಗಳನ್ನು ಪ್ರಸ್ತುತಪಡಿಸಲಾಗಿದೆ. ಪಂಪನ ಮಾನವ ಜಾತಿ ತಾನೊಂದೇ ವಲಂ ಎಂಬ ವಾಕ್ಯದಿಂದ ಸಮಾಜದಲ್ಲಿ ಎಲ್ಲರೂ ಒಂದೇ ಎಂಬ ಭಾವನೆಯನ್ನ ಬೆಳೆಸಿಕೊಳ್ಳುವಂತಹ ಉದಾತ್ತ ಚಿಂತನೆಯನ್ನ ಸಾವಿರಾರು ವರ್ಷಗಳಿಂದ ತಿಳಿಸಲಾಗಿದೆ. ಪಂಪನ ಆದಿ ಪುರಾಣದ ಭರತ ಬಾಹುಬಲಿಯರ ಕಾಳಗದ ವಿಚಾರದಲ್ಲಿ ಬಾಹುಬಲಿಯು ತನ್ನ ಅಹಂ ಕೃತಿಗೆ ಮುನ್ನಣೆಯನ್ನ ನೀಡಿದ ಸಹೋದರತೆಯ ಭಾವನೆ ಮರ್ತನೆಂದು ವಿರಕ್ತನಾಗುವ ಗುಣ ಅತ್ಯಂತ ಮೌಲ್ಯಯುತವಾಗಿದೆ ಎಂದು ಉಪನ್ಯಾಸದಲ್ಲಿ ಬಿಕೆ ರವಿ ಮಾತನಾಡಿದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅವರ ಸಹಯೋಗದೊಂದಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಚಿಕ್ಕಬಳ್ಳಾಪುರ ಚಕೋರ ಸಾಹಿತ್ಯ ವಿಚಾರ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಕನ್ನಡ ಸಾಹಿತ್ಯದಲ್ಲಿ ಶೈಕ್ಷಣಿಕ ಮೌಲ್ಯಗಳು ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕನ್ನಡ ಸಾಹಿತ್ಯದಲ್ಲಿ ಶೈಕ್ಷಣಿಕ ಮೌಲ್ಯಗಳ ಕುರಿತು ಉಪನ್ಯಾಸದಲ್ಲಿ ಕನ್ನಡ ಉಪನ್ಯಾಸಕರು ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಜಾಗೃತಿ ಸಮಿತಿ ಸದಸ್ಯ ರವಿ ಬಿಕೆ ಮಾತನಾಡಿದರು. ವಚನ ಪರಂಪರೆಯಲ್ಲಿ ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಬಸವಣ್ಣ ಇತ್ಯಾದಿ ವಚನಕಾರರು ಸಮಾಜದಲ್ಲಿದ್ದ ಮೂಢನಂಬಿಕೆ, ಜಾತಿ ತಾರತಮ್ಯ, ಸಾಮಾಜಿಕ ಶೈಕ್ಷಣಿಕ ವಿಚಾರಗಳ ಬಗ್ಗೆ ದನಿ ಎತ್ತುತ್ತಿರುವುದು ವಿಶೇಷವಾಗಿದೆ. ದಾಸ ಸಾಹಿತ್ಯದಲ್ಲಿ ಸಮಾಜದಲ್ಲಿದ್ದ ತಾರತಮ್ಯದ ಮನೋಭಾವ ದೋಷಗಳನ್ನು ತಿದ್ದಿ ಸಮಾಜಕ್ಕೆ ಮಾರ್ಗದರ್ಶಕವಾಗಿದೆ. ಅಷ್ಟೇ ಅಲ್ಲದೆ ಆಧುನಿಕ ಕನ್ನಡ ಸಾಹಿತ್ಯದ ನವೋದಯ, ನವ್ಯ, ಪ್ರಗತಿಶೀಲ, ಬಂಡಾಯ, ದಲಿತ ಮುಂತಾದ ಸಾಹಿತ್ಯ ಪ್ರಕಾರಗಳಲ್ಲಿ ಶೈಕ್ಷಣಿಕವಾಗಿ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಕಾರಣರಾದಂತಹ ಅನೇಕ ಮೌಲ್ಯಗಳನ್ನು ಪ್ರಚುರಪಡಿಸಿದ್ದಾರೆ ಎಂದು ತಿಳಿಸಿದರು. ಪ್ರಾಸ್ತಾವಿಕವಾಗಿ ಚಕೋರ ಸಾಹಿತ್ಯ ವಿಚಾರ ವೇದಿಕೆ ಜಿಲ್ಲಾ ಸಂಚಾಲಕ ಪಾತಮುತ್ತಕ್ಕಹಳ್ಳಿ ಚಲಪತಿಗೌಡ ಮಾತನಾಡಿದರು. ಅಧ್ಯಕ್ಷತೆ ಭಾಷಣದಲ್ಲಿ ಗಡಿನಾಡಿನ ವಿದ್ಯಾರ್ಥಿಗಳು ಅನ್ಯ ಭಾಷೆಗಳಿಗೆ ಮೊರೆ ಹೋಗದೆ ನಾಡಿನ ಕನ್ನಡ ಭಾಷೆಯನ್ನ ಉಳಿಸಲು ಕಂಕಣಬದ್ಧರಾಗಬೇಕು. ಕನ್ನಡ ಭಾಷೆ ಪ್ರತಿಯೊಬ್ಬರನ್ನ ಗೌರವಿಸುವಂತೆ ಮಾಡುತ್ತದೆ ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ನಾರಾಯಣ ವೈ ಮಾತನಾಡಿದರು. ಈ ವೇಳೆ ಚಕೋರ ಸಾಹಿತ್ಯ ವಿಚಾರ ವೇದಿಕೆ ಜಿಲ್ಲಾ ಸಂಚಾಲಕ ಇ ದರೆ ಪ್ರಕಾಶ್ ಕನ್ನಡ ಸಾಹಿತ್ಯ ಸೊಗಡಿನ ಜನಪದ ಹಾಡುಗಳನ್ನು ಹಾಡುವ ಮೂಲಕ ವಿದ್ಯಾರ್ಥಿಗಳನ್ನು ರಂಜಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ತಾಜ್ ಉನ್ನಿಸ್, ಸಹಾಯಕ ಪ್ರಾಧ್ಯಾಪಕರಾದ ಶ್ರುತಿ ಸಿ, ಡಾಕ್ಟರ್ ನಾಗರಾಜ್, ಶೇಖರ್, ಹರಿಕುಮಾರ್, ಪೂರ್ಣಂ ಕುವರ್ ಹಾಗೂ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಇದು ನಮ್ಮ ಭಾಷೆಗೆ ಇರುವಂತಹ ಅದರಲ್ಲಿರುವಂತಹ ಸಾಹಿತ್ಯಕ್ಕೆ ಇರುವಂತಹ ಒಂದು ಶಕ್ತಿ. ಹೌದೇನೆ? ಅಧ್ಯಾಪಕ ಮಿತ್ರರು, ಇಲ್ಲಿ ಅನೇಕ ನಮ್ಮ ಕಾಲೇಜಿನ ಅಧ್ಯಾಪಕೇತರ ಮಿತ್ರರು ಎಲ್ಲರೂ ಈ ರೀತಿಯ ಒಂದು ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಭಾಗವಹಿಸಿದ್ದಾರೆ. ಈಗಲೂ ಅವರು ಇಲ್ಲಿ ಕಾಲೇಜು ಒಳಗೆ ಬರದೇ ಇದ್ದರೂ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಪಡೆಯುತ್ತಾರೆ. ಅವರ ಸಮಯದಲ್ಲಿ ಬಂದು ಖಂಡಿತವಾಗಿ ಭಾಗವಹಿಸ್ತಾರೆ. ಈಗ ನೀವೆಲ್ಲ ಇದನ್ನೆಲ್ಲ ನೋಡಿದರೆ ಖಂಡಿತವಾಗಿಯೂ ಕನ್ನಡಕ್ಕೆ ಇನ್ನು ಹೆಚ್ಚಿನ ಒಂದು ಮಹತ್ವ ನೀಡಬೇಕು, ಅದನ್ನು ಬೆಳೆಸಬೇಕು ಅಂತ ಮನೋಭಾವನೆ ಖಂಡಿತ ಬಂದೇ ಬರ್ತದೆ. ಎಲ್ಲ ವಿದ್ಯಾರ್ಥಿ ಲೆಕ್ಕಗಳಿರಲಿಲ್ಲ. ಆಗ ತಾಳೆಗೈಗಳಲ್ಲಿ ಈ ಸಾಹಿತ್ಯವನ್ನ ಮತ್ತೆ ತಾಮ್ರದ ಫಲಕಗಳ ಮೇಲೆ ಸಾಹಿತ್ಯವನ್ನ, ಕಲ್ಲುಗಳ ಮೇಲೆ ಸಾಹಿತ್ಯವನ್ನ ರಚನೆ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಇತಿಹಾಸದಲ್ಲಿ ಓದಿದ್ವಿ. ಅಂತಹ ಸಾಹಿತ್ಯವನ್ನ ಪುಸ್ತಕ ರೂಪದಲ್ಲಿ ಪ್ರಕಟಣೆ ಮಾಡಿ ಈಗ ನಾವೆಲ್ಲ ಓದ್ತಾ ಇದ್ವಿ. ಪಂಪನ ಒಂದು ಸಾಹಿತ್ಯ, ರನ್ನನ ಸಾಹಿತ್ಯ, ಜನ್ನನ ಸಾಹಿತ್ಯ, ಕುಮಾರವ್ಯಾಸ ಮತ್ತೆ ವಚನಕಾರರು ಬರೆದಿರ್ತಕ್ಕಂಥ ಎಲ್ಲ ಸಾಹಿತ್ಯವನ್ನು ಈ ಒಂದು ಪುಸ್ತಕ ರೂಪದಲ್ಲಿ ನಾವು ಏನು ಓದ್ತಾ ಇದ್ವಿ. ಇದೆಲ್ಲರ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಅದ್ರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀವಿ. ಅವರು ಪುಸ್ತಕ ರೂಪಕ್ಕೆ ಇಳಿಸದೇ ಇದ್ದಿದ್ರೆ ನಮಗೆ ಹಿಂದಿನ ಸಾಹಿತ್ಯ ನಮಗೆ ಸಿಗ್ತಾ ಇತ್ತು. ಅದರ ಬಗ್ಗೆ ನಮಗೆ ಯಾವುದೇ ಮಾಹಿತಿಯೂ ಸಹ ಇರ್ತಾ ಇರಲಿಲ್ಲ. ಅಂತಹ ಕೆಲಸವನ್ನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮಾಡಿಕೊಡ್ತಿದೆ. ನಿಮಗೆ ಒಬ್ಬನೇ ಆದ್ರೆ ನಾವೆಲ್ಲ ಒಟ್ಟಿಗೆ ಅನ್ಯೋನ್ಯವಾಗಿ ಬದುಕನ್ನ ಕಟ್ಟಿಕೊಂಡು ಹೋಗಬೇಕು. ಕನ್ನಡ ಸಂಸ್ಕೃತಿ ಆಗಿರ್ಬೋದು, ನಾಡು ನುಡಿ ಆಗಿರ್ಬೋದು, ಈ ಒಂದು ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಮುಂದಿನ ತಲೆಮಾರಿಗೆ ಒಂದಷ್ಟು ವರ್ಗಾವಣೆ ಆಗುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಂಪ ಸಾಕಷ್ಟು 2 ಕೃತಿಗಳು ಕೊಟ್ಟಿರಬಹುದು. ಆದರೆ ಅಷ್ಟೇ ಆ ಕೃತಿಗಳು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಇವತ್ತು ಆಸ್ತಿಗೋಸ್ಕರ, ಸಂಪತ್ತಿಗೋಸ್ಕರ ನಾನಾ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳನ್ನು ಎದುರಿಸ್ತಾರೆ. ಆದರೆ ಪಂಪ ಆದಿ ಪುರಾಣದಲ್ಲಿ ಒಂದಷ್ಟು
ಭರತ ಮತ್ತೆ ಬಾಹುಬಲಿಯರ ವಿಚಾರವಾಗಿ ತಗೊಂಡಾಗ ಅಲ್ಲಿ ಈ ಸಂಪತ್ತೆಲ್ಲರೂ ಸಹ ಕ್ಷಣಿಕ, ಯಾವುದು ಉಳಿಯುವುದಿಲ್ಲ. ಈ ಸಂಬಂಧ ಅನ್ನುವಂಥದ್ದು ಇದೆಯಲ್ಲ, ಅಣ್ಣ ತಮ್ಮಂದರ ಸಂಬಂಧ ಇದು ಬೆಳೀತಾ ಬೆಳೀತಾ ದಾಯಾದಿಯ ಕಲಹಕ್ಕೆ ಕಾರಣ ಆಗ್ತದೆ. ಅವು ಯಾವನ್ನು ಸಹ ನಾವು ಮನಸ್ಸಿಗೆ ಹಚ್ಕೊಂಡಿದ್ರ ನಿಜವಾಗಿರ್ತಕ್ಕಂಥ ಸಂಪತ್ತು ಶಿಕ್ಷಣ. ಶಿಕ್ಷಣ ಪಡ್ಕೊಂಡ್ರೆ ಗೌರವನೂ ಸಿಗ್ತದೆ, ಸಮಾಜದಲ್ಲಿ ಬದಲಾವಣೆಯೂ ಆಗ್ತದೆ, ನಮ್ಮ ಆರ್ಥಿಕವಾಗಿರ್ತಕ್ಕಂತಹ ಒಂದು ಬದಲಾವಣೆ ಕೂಡ ನಮ್ಮಲ್ಲಿ ಕಾಣಲಿಕ್ಕೆ ಸಾಧ್ಯ. ಆಮೇಲೆ ರಾಜಕೀಯವಾಗಿಯೂ ಸಹ ಒಂದಷ್ಟು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ. ಈ ರೀತಿ ಶಿಕ್ಷಣ ಅನ್ನೋದೇ ಸಾಹಿತ್ಯ ಬೇರೆ ಅಲ್ಲ, ಶಿಕ್ಷಣ ಬೇರೆ. ಶಿಕ್ಷಣದ ಮುಖಾಂತರನೇ ಸಾಹಿತ್ಯದ ಜೀವನದ ಮೌಲ್ಯಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಕೆಲಸವನ್ನ ಪಂಪ ಹಾಲೆಗಳು ರನ್ನ ತನ್ನ ದುರ್ಯೋಧನನ ಮುಖಾಂತರವಾಗಿ ಬಹಳ ಚೆನ್ನಾಗಿ ಗದಾಯುದ್ಧದಲ್ಲಿ ಹೇಳ್ತಾರೆ, ನಾನು ನೆಲಕ್ಕಾಗಿ ಬದುಕಿಲ್ಲ, ಛಲಕ್ಕೋಸ್ಕರ ಬದುಕಿದ್ದೀನಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅಂದ್ರೆ ಛಲ ಇದ್ರೆ ಏನ್ ಬೇಕಾದ್ರೂ ಸಹ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ, ಆಸಕ್ತಿಯನ್ನ ನಾವು ಇಟ್ಕೋಬೇಕು ಅನ್ನುವಂತಹ ಮಾತುಗಳನ್ನ ಒಂದು ಕಡೆ ಹೇಳ್ತಾರೆ. ರನ್ನ ಮುಂದುವರೆದ ಭಾಗವಾಗಿ ಜನ್ನನ ಯಶೋಧರ ಚರಿತ್ರೆಯಲ್ಲಿ ನಾವು ನೋಡೋದಾದ್ರೆ ಅಹಿಂಸೆಯ ತತ್ವವನ್ನ ಹೆಚ್ಚು ಅಲ್ಲಿ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಹಾಗೆಯೇ ವಚನ ಸಾಹಿತ್ಯದ ಬಹಳ ದೊಡ್ಡ ಪಲ್ಲಟ ಏನಪ್ಪಾ ಅಂತಂದ್ರೆ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಕ್ರಾಂತಿಯನ್ನೇ ಬಸವಣ್ಣನವರ ಮುಖಾಂತರವಾಗಿ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಕಾಯಕ ತತ್ವವನ್ನ ಮೊದಲಿಗೆ ಅವರು ಕೊಟ್ಟಿದ್ದೇ ಬಸವಣ್ಣ ಹೇಳ್ತಾರೆ, ಉಳ್ಳವರು ಶಿವಾಲಯವ ಮಾಡುವರಿಯ, ನಾನೇನು ಮಾಡಲಿ ಬಡವನೆಯ, ಎಣ್ಣ ಕಾಲೇಕಂಬ ದೇಹವೇ ದೇವಳ, ಶಿರವೇ ವನ್ನ ಕಳಸವಯ್ಯ, ಸ್ಥಾವರಕ್ಕೆ ಅಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ ಅನ್ನುವಂತಹ ಮಾತುಗಳನ್ನ ವಚನ ಸಾಹಿತ್ಯದ ಮುಖಾಂತರವಾಗಿ ನಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡಿದೆ. ಬಸವಣ್ಣ ಇನ್ನೊಂದೆಡೆ ಕಾರ್ಯವೇ ಕೈಲಾಸ ಅನ್ನೋದು ಒಂದು ಕಡೆ ಆದ್ರೆ ಕಾರ್ಯವೇ ಕೈಲಾಸ ಅನ್ನುವಂತಹ ಮಾತುಗಳನ್ನು ಆಡ್ತಾರೆ. ಇನ್ನೊಂದು ಕಡೆ ದರೆ ಹತ್ತಿ ಉಳಿದೆಡೆ ನಿಲ್ಲಬಹುದಲ್ಲವೇ, ದರೆ ಹತ್ತಿ ಉಳಿದೆಡೆ ನಿಲ್ಲಲಾಗದು, ಒಳ್ಳೆ ಹತ್ತಿ ಉಳಿದೆಡೆ ನಿಲ್ಲಬಹುದಲ್ಲವೇ, ಏರಿ ನೀರು ಬೆಳೆ ತಾಯಿ ಮಳೆವಾಳು ನಂಚಾಗಿ ಕೊಳವಳೆ, ಇನ್ನು ಯಾರಿಗೆ ದೂರವೇ ಕೂಡಲ ಸಂಗಮದೇವ. ಅದಂದ್ರೆ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥವ್ರೆ ಭಕ್ಷಿಸುವಂತಹ ಕೆಲಸವನ್ನು ಮಾಡಿದ್ರೆ, ತಾಯಿ ಎದೆ ಹಾಲು ಮಕ್ಕಳಿಗೆ ವಿಷ ಆಗಿ ಪರಿವರ್ತನೆ ಆದ್ರೆ ಸಮಾಜ ಉಳಿಲಿಕ್ಕೆ ಸಾಧ್ಯ ಇದೆಯಾ? ಇವತ್ತಿನ ಸಂದರ್ಭದಲ್ಲಿ ಭ್ರೂಣ ಹತ್ಯೆ ಒಂದು ಕಡೆ, ಇನ್ನೊಂದು ಕಡೆ ಬಾಲ್ಯ ವಿವಾಹ, ಇನ್ನೊಂದು ಕಡೆ ಶೋಷಣೆ, ದಬ್ಬಾಳಿಕೆ, ದೌರ್ಜನ್ಯ, ಇವು ಎಲ್ಲವನ್ನೂ ಸಹ ಎದುರಿಸ್ತಾ ಇರ್ತಕ್ಕಂತಹ ಈ ಸಮಾಜದಲ್ಲಿ ವಚನ ಸಾಹಿತ್ಯದ ಅನುಭವ ಏನಿದೆ, ನಮ್ಗೇನು ಅವರು ವಚನಗಳ ಮುಖಾಂತರವಾಗಿ ಶೈಕ್ಷಣಿಕ ಮೌಲ್ಯಗಳನ್ನ ನಮ್ಗೆ ಏನು ಕೊಟ್ಟಿದ್ದಾರೆ, ಅವುಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರವಾಗಿ ನಮ್ಮ ಬದುಕನ್ನ ಹಸನಾಗಿಸ್ಕೊಳ್ಳೋದಕ್ಕೆ ಒಂದ್ ಕಡೆ ಸಾಧ್ಯ ಆಗ್ತದೆ. ಗುರುವಿನ ಸ್ಥಾನವನ್ನ ಯಾವುದೇ ಕಾರಣಕ್ಕೂ ಸಹ ಗೌರವಯುತವಾಗಿ ನಡೆಸಿಕೊಂಡು ಹೋಗಬೇಕು ಹೊರತು ಅದಕ್ಕೆ ಕಲಂಕ ತರುವಂತಹ ನಿಟ್ಟಿನಲ್ಲಿ ಅವರ ಭಾವನೆಗಳನ್ನಾಗಿರ್ಬೋದು, ಮನಸ್ಥಿತಿಗಳನ್ನಾಗಿರ್ಬೋದು, ಆಲೋಚನಾ ಕ್ರಮಗಳಾಗಿರ್ಬೋದು ಬಂಧಿಸಿಕೊಳ್ಳಬಾರದು ಅನ್ನುವಂತಹ ಮಾತುಗಳನ್ನ ಒಂದು ಕಡೆ ಹೇಳ್ತಾರೆ. ಹಾಗೆ ಮುಂದುವರಿಸಿ ಆಧುನಿಕ ಸಾಹಿತ್ಯದ ಕಾಲಘಟ್ಟಕ್ಕೆ ಬಂದಾಗ ನಮ್ಮಲ್ಲಿ ಅಪಾರವಾಗಿರ್ತಕ್ಕಂತಹ ಕವಿಗಳು ಕನ್ನಡ ಸಾಹಿತ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ತಂದುಕೊಂಡಿರ್ತಕ್ಕಂತಹ ಪ್ರತಿಯೊಬ್ಬರ ಸಾಹಿತ್ಯವೂ ಸಹ ನಮ್ಮ ಜೀವನದ
ಮೌಲ್ಯಗಳನ್ನ ಶೈಕ್ಷಣಿಕವಾಗಿ ಅಳವಡಿಸ್ಕೋಬೇಕಾಗ್ತದೆ. ಈಗಾಗಲೇ ಓದ್ಕೊಂಡಿರ್ತಾರೆ ಪಠ್ಯ. ಒಂದ್ ಕಡೆ ಮುಟ್ಟಿಸಿಕೊಂಡವನು ಓದಿದ್ರೆ, ಇನ್ನೊಂದ್ ಕಡೆ ಮಾರಿಕೊಂಡವರು ಓದಿದ್ರೆ, ಇನ್ನೊಂದ್ ಕಡೆ ನಿರಾಕರಣೆ ಅನ್ನುವಂಥದ್ದು ಓದಿದ್ರೆ, ಈ ಪಠ್ಯಗಳನ್ನ ಆಧಾರವಾಗಿಟ್ಕೊಂಡಾಗ ಅಲ್ಲಿ ನಮಗೆ ಶೈಕ್ಷಣಿಕವಾಗಿರ್ತಕ್ಕಂತಹ ಮೌಲ್ಯಗಳೇ ಸಿಗುತ್ತೆ. ಒಂದ್ ಕಡೆ ಪಿ ಲಂಕೇಶ್ ಅವರು ಇಡೀ ಸಾಹಿತ್ಯದ ಮುಖಾಂತರವಾಗಿ ಒಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಅದಕ್ಕಿಂತ ದೊಡ್ಡ ಸಾಹಿತ್ಯಕ್ಕೆ ಇರ್ತಕ್ಕಂಥ ಶಕ್ತಿ ಬೇರೆ ಯಾವ್ದಾದ್ರೂ ಇದೆಯಾ ಅನ್ನುವಂಥ ಪ್ರಶ್ನೆ ನಾವು ಮಾಡ್ಕೋಬಹುದು. ಹಾಗೆಯೇ ಕುವೆಂಪುರವರು ನೇಗಿಲ ಹಿಡಿದ ಒಳಗಲು ಆಡುತ್ತಾ ಒಳುವ ಯೋಗಿಯ ನೋಡಲ್ಲಿ ರೈತ ಸಂಸ್ಕೃತಿಯನ್ನ, ಅಲ್ಲಿ ರೈತರ ಕಷ್ಟ, ಸುಖ, ನೋವು, ನಳಿವು, ದುಃಖ, ದುಮ್ಮಾನ ಎಲ್ಲವೂ ಸಹ ತನ್ನ ಸಾಹಿತ್ಯದ ಕೃತಿಗಳ ಮುಖಾಂತರವಾಗಿ ಹಿಡಿದಿರುವಂತಹ ಪ್ರಯತ್ನವನ್ನ ಒಂದ್ ಕಡೆ ಮಾಡ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಶಿಕ್ಷಣ ಅನ್ನುವಂಥದ್ದು ನಮ್ಮ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಎಲ್ಲ ಬದಲಾವಣೆಗಳಿಗೂ ಸಹ ಮೂಲ ಕಾರಣ ಅನ್ನೋದು ಒಂದು ಕಡೆ ಆದ್ರೆ, ಶಿಕ್ಷಣ ನಮಗೆ ಧೈರ್ಯವನ್ನು ಕೊಡುತ್ತದೆ, ನಮ್ಮನ್ನ ಸ್ವಾಭಿಮಾನದಿಂದ ಬದುಕುವುದಕ್ಕೆ ದಾರಿ ದೀಪಾಗ್ತದೆ, ನಮಗೆ ಅಧಿಕಾರ ಕೊಡುತ್ತದೆ, ನಮಗೆ ಹೊಸ ರೀತಿಯಾಗಿರ್ತಕ್ಕಂತಹ ತನ್ನದೇ ಆಗಿರ್ತಕ್ಕಂತಹ ಸ್ವತಂತ್ರ ಆಲೋಚನಾ ಕ್ರಮ ನಮಗೆ ಕೊಡುತ್ತದೆ ಅನ್ನುವಂತಹ ಮಾತುಗಳನ್ನ ನಾವು ನೆನಪು ಮಾಡ್ಕೋಬಹುದು. ಶಿಕ್ಷಣದ ಮೂಲ ಉದ್ದೇಶನೇ ಸಮಾಜದ ಮಾನವೀಯ ಮೌಲ್ಯಗಳನ್ನ ಕೊಡುವಂಥದ್ದೇ. ಇವತ್ತು ಅಹಿಂಸೆ, ಕರುಣೆ, ತ್ಯಾಗ, ಪ್ರೀತಿ, ಮಮತೆ ಇವೆಲ್ಲವನ್ನೂ ಸಹ ನಾವು ಒಟ್ಟಾರೆಯಾಗಿ ತಗೊಂಡಾಗ ಇವೆಲ್ಲವನ್ನೂ ಸಹ ಸಾಹಿತ್ಯದ ಮುಖಾಂತರವಾಗಿ ಬೆಳೆದಿರುವಂತಹ ಪ್ರಯತ್ನವನ್ನ ಎಲ್ಲಾ ಸಾಹಿತ್ಯಗಳು ಸಹ ನಮಗೆ ಕೊಟ್ಟಿದೆ. ಹಾಗಾಗಿ ಸಾಹಿತ್ಯವನ್ನ ಯಥೇಚ್ಛವಾಗಿ ಓದೋದ್ರ ಒಂದ್ ಕಡೆ ಆದ್ರೆ, ಸಾಹಿತ್ಯದ ಓದಿನ ಅಭಿರುಚಿಯನ್ನ ಬೆಳೆಸ್ಕೊಂಡಾಗ ನಾವು ಎಲ್ಲ ಒಂದು ಕಡೆ ಬದುಕನ್ನ ಸರಳವಾಗಿ ಸಜ್ಜನಿಕೆಯಿಂದ ನಾವು ನಡೆಸ್ಕೊಂಡು ಹೋಗೋದಕ್ಕೆ ಅದೊಂದು ವೇದಿಕೆಯನ್ನ ಕಲ್ಪಿಸಿಕೊಡ್ತದೆ ಅನ್ನೋದನ್ನು ಸಹ ನಾವು ನೆನಪು ಮಾಡ್ಕೋಬಹುದು. ಈ ನಿಟ್ಟಿನಲ್ಲಿ ಕನ್ನಡ ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಹಾಗೂ ಚಕೋರ ಸಾಹಿತ್ಯ ವೇದಿಕೆ ಈ ಒಂದು ಸಂಸ್ಥೆಗಳ ಸಹಯೋಗದಲ್ಲಿ ವಿಶೇಷವಾಗಿರ್ತಕ್ಕಂತಹ ಶೈಕ್ಷಣಿಕ ಮೌಲ್ಯಗಳು ಸಾಹಿತ್ಯದಲ್ಲಿ ಹೇಗಿದ್ದಾವೆ ಅನ್ನುವಂತಹ ಬ್ಯೂರೋ ರಿಪೋರ್ಟ್ ಯಾರಪಿಎಂ BV5 ನ್ಯೂಸ್ ಭಾಗ್ಯನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.